ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಬರುವಂತಹ ಸ್ಪರ್ಧಿಗಳು ಯಾರ್ಯಾರು ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಸಹ ಇರುತ್ತೆ. ಯಾರು ಬರ್ಬೋದು ಈ ವರ್ಷ ಅಂತ, ಆ ಸಮಯದಲ್ಲಿ ಯಾವ ಸೀಸನ್ ಸ್ಟಾರ್ಟ್ ಆಗಿರುತ್ತೋ ಆ ಸೀಸನ್ಗೆ ಯಾರು ಬರ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹ ಇರುತ್ತೆ. ನಾವು ಕಳೆದ ಬಾರಿನೂ ಸಹ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ವಿ. ಕೆಲವೊಂದಿಷ್ಟು ಜನ ಬಂದಿದ್ರು, ಕೆಲವೊಂದಿಷ್ಟು ಜನ ಬಂದಿರಲಿಲ್ಲ. ಏನಾಗುತ್ತೆ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಸೀರಿಯಲ್ ಆಕ್ಟರ್ಗಳಿಗೆ ಆಗಿರ್ಬೋದು, ಬಿಗ್ ಬಾಸ್ ನಲ್ಲಿ ಏನಾಗುತ್ತೆ ಅಂದ್ರೆ 3 ಹಂತದಲ್ಲಿ ಸೆಲೆಕ್ಟ್ ಮಾಡುವಂತಹ ನಿಯಮ ಇರುತ್ತೆ. 3 ಹಂತದಲ್ಲಿ ಅವರಿಗೆ ಕಳಿಸಿರ್ತಾರೆ. ಕೆಲವೊಬ್ಬೊಬ್ಬರಿಗೆ ರಿಕ್ವೆಸ್ಟ್ ಕಳಿಸಿರ್ತಾರೆ ಬಿಗ್ ಬಾಸ್ ಕಡೆಯಿಂದ. ಕೆಲವೊಬ್ಬೊಬ್ರು ಅವರೇ ಅಕ್ಸೆಪ್ಟ್ ಮಾಡದೇ ಇರ್ಬೋದು. ನಮ್ಗೆ ಯಾವುದೋ ಸಿನಿಮಾದಲ್ಲಿ ಮಾಡುವಂತ ಇದಿದೆ, ಸದ್ಯಕ್ಕೆ ನಾನು ಬರಲ್ಲ ಅಂತ ಹೇಳಿ ಅವ್ರು ರಿಜೆಕ್ಟ್ ಮಾಡುವಂತ ಚಾನ್ಸ್ ಇರುತ್ತೆ. ಬಿಗ್ ಬಾಸ್ ಕಡೆಯಿಂದ ಅವರಿಗೆ ರಿಕ್ವೆಸ್ಟ್ ಹೋಗಿದ್ದು, ಬಿಗ್ ಬಾಸ್ ಕಡೆಯಿಂದಾನೇ ಈಗ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿದೀವಿ, ನೀವು ಬೇಡ ಅಂತ ಹೇಳಿ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಓಕೆನಾ? ಹಾಗಾಗಿ ಫೈನಲ್ ಆಗಿ ಪಟ್ಟಿ ಬಿಡುಗಡೆ ಆಗೋವರೆಗೂ ಪಕ್ಕ ಯಾರಿಗೂ ಗೊತ್ತಾಗಲ್ಲ. ಬಟ್ ಆದ್ರೆ ಕೆಲವೊಂದಿಷ್ಟು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಈ ಒಂದಿಷ್ಟು ಜನರು ಬಿಗ್ ಬಾಸ್ಗೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ, ಯಾರ್ಯಾರು ಬರ್ಬೋದು ಅಂತ ಒಂದೊಂದಾಗಿ ಹೆಸರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವು ಬಿಗ್ ಬಾಸ್ ವೀಕ್ಷಕರು ಆಗಿದ್ರೆ ತಪ್ಪದೆ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಯಾಕೆಂದ್ರೆ ಕೆಲವೊಂದಿಷ್ಟು ನಿನ್ನೆ ಕೂಡ ವಿಡಿಯೋ ಮಾಡಿದ್ದೆ, ಕೆಲವೊಂದಿಷ್ಟು ಬದಲಾವಣೆ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಕೆಲವೊಂದಿಷ್ಟು ಹೆಸರುಗಳು ವರ್ಷ ಬರ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಬ್ರೋ ಬಿಗ್ ಬಾಸ್ ಬರಬೇಕು, ಅವ್ರು ಬಂದ್ರೆ ಒಳ್ಳೆ ಖುಷಿ ಇರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಹಾಗಾದ್ರೆ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರ ಅಂತ ನೋಡೋದಕ್ಕೆ ಹೋದ್ರೆ, ಈಗಿರುವಂತ ಅಪ್ಡೇಟ್ ಪ್ರಕಾರ ಅವರು ಬಿಗ್ ಬಾಸ್ 12ಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಸಹ ಪೋಸ್ಟ್ ಮಾಡ್ತಾ ಇಲ್ಲ. ಫೇಸ್ಬುಕ್ ಅಲ್ಲೂ ಇದ್ದಾರೆ, ಯೂಟ್ಯೂಬ್ ಅಲ್ಲೂ ಇದ್ದಾರೆ. ಬಟ್ ಆದ್ರೆ ಎಲ್ಲೂ ಕೂಡ ಕಳೆದ 4-5 ತಿಂಗಳಿಂದ ಅವರು ಯಾವುದೇ ವಿಡಿಯೋಗಳನ್ನ ಪೋಸ್ಟ್ ಮಾಡಿಲ್ಲ ಡಾಕ್ಟರ್ ಬ್ರೋ. ಬಟ್ ಹಾಗಂತ ಹೇಳಿ ಬಿಗ್ ಬಾಸ್ಗೆ ಬರ್ತಾರ ಅಂತ ಕೆಲವೊಬ್ಬೊಬ್ರು ಅದರ ಊಹೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಅವರು ಬೇರೆ ಯಾವುದೋ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಯಾರು ಬರ್ಬೋದು ಒಂದೊಂದಾಗಿ ಹೆಸರನ್ನ ತಗೊಂತ ನೋಡೋದಕ್ಕೆ ಹೋದ್ರೆ, ಮೊದಲನೇದಾಗಿ ಸೀನಿಯರ್ ಸೀರಿಯಲ್ ಆಕ್ಟರ್ ಆಗಿರ್ಬೋದು, ಸಿನಿಮಾದಲ್ಲೂ ಸಹ ಆಕ್ಟಿಂಗ್ ಮಾಡಿರುವಂತ ಸ್ವಾತಿ ಅವರು ಬಿಗ್ ಬಾಸ್ಗೆ ಬರುವಂತ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು. ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ, ಇವರು ತುಂಬಾ ಸೀನಿಯರ್ ಆಕ್ಟರ್, ಹಳೆ ಸೀರಿಯಲ್ಗಳಲ್ಲೂ ಸಹ ಆಕ್ಟಿಂಗ್ ಮಾಡಿದ್ದಾರೆ. ಅದಾದ ನಂತರ ಇನ್ನೊಂದು ಹೆಸರು ನೋಡೋದಕ್ಕೆ ಹೋದ್ರೆ, ಶ್ವೇತಾ ಆರ್ ಪ್ರಸಾದ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಇವರು ರಾಧಾ ರಮಣ ಸೀರಿಯಲ್ ನಲ್ಲಿ ಆಕ್ಟಿಂಗ್ ಮಾಡಿರುವಂತ ಶ್ವೇತಾ ಆರ್ ಪ್ರಸಾದ್ ಅವರು ಕೂಡ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಭೂಮಿಕಾ ಆರ್ ಅಂತ ಹೇಳಿ, ಬ್ರೋಗೌಡ ಅಂತ ಹೇಳಿ ಬಿಗ್ ಬಾಸ್ಗೆ ಏನ್ ಬಂದಿದ್ರಲ್ಲ, ಅವ್ರ ಜೊತೆಗೆ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ರು ಇವರು ಸಹ ಬರುವಂತ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಲ್ಲಿ ಯಾರು ಬರಬಹುದು ಅಂತ ನೋಡೋದಕ್ಕೆ ಹೋದ್ರೆ, ಈ ಬಾರಿ ಬಹಳ ಬೇಡಿಕೆ ಇರೋದು ಮತ್ತೆ ಬಹಳ ಹೆಸರು ಬರ್ತಾ ಇರೋದು ತೇಜಸ್ ಗೌಡ ಅವರು. ಸಾಕಷ್ಟು ರೀಲ್ಸ್ ಮಾಡಿರೋರನ್ನ ಅಥವಾ ಯಾವುದೇ ಒಂದು ಕಾಮಿಡಿ ವಿಡಿಯೋಗಳನ್ನ ಇವರು ರೋಸ್ಟ್ ಮಾಡ್ತಾ ಇರ್ತಾರೆ. ವಿಭಿನ್ನ ಶೈಲಿಯಲ್ಲಿ ಇವರು ರೋಸ್ಟ್ ಮಾಡ್ತಾರೆ. ಹಾಗಾಗಿ ಜನರ ಅಚ್ಚುಮೆಚ್ಚಿನ ರೋಸ್ಟರ್ ಅಂತ ಹೇಳ್ಬೋದು ತೇಜಸ್ ಗೌಡ ಅವರು. ಇವರು ಸಹ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಇನ್ನ ಸ್ಪಂದನಾ ಸೋಮಣ್ಣ ಅವರು ಬಿಗ್ ಬಾಸ್ ಸೀಸನ್ 12ಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಕರಿಮಣಿ ಧಾರಾವಾಹಿಯ ಹೀರೋಯಿನ್ ಇವರು. ಹಾಗಾಗಿ ಇವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಇನ್ನ ಬಹು ಜನರ ಬೇಡಿಕೆ ಮತ್ತೆ ಇವ್ರು ಬರಲೇಬೇಕು ಅಂತ ಇರೋದು ಗಿಲ್ಲಿ ನಟ. ಜಿ ಕನ್ನಡ ಕಾಮಿಡಿ ಕಿಲಾಡಿಗಳಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಫೇಸ್ಬುಕ್ ನಲ್ಲಿ ಕೆಲವೊಂದು ವಿಡಿಯೋಗಳ ಮುಖಾಂತರ ವೈರಲ್ ಆಗಿರುವಂತ ಇವರು ಈಗ ಜಿ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದ್ದಾರೆ. ಇವರು ಬಿಗ್ ಬಾಸ್ಗೆ ಬಂದ್ರೆ ಇನ್ನೂ ಒಂದು ಅವರಿಗೂ ಸಹ ಇನ್ನೊಂದು ಎಕ್ಸ್ಪೋಜರ್ ಸಿಕ್ಕಂಗಾಗುತ್ತೆ. ಬಿಗ್ ಬಾಸ್ಗೆ ಬಂದ್ರೆ ನೋಡೋರಿಗೂ ಸಹ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಗಿಲ್ಲಿ ನಟ ನಿಮ್ಗೆ ಬಂದ್ರೆ ಇಷ್ಟ ಆಗುತ್ತಾ ಇಲ್ವಾ? ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದಲ್ಲದೆ ಇನ್ನ ಧನುಷ್ ಅವರು, ಗೀತಾ ಸೀರಿಯಲ್ ನ ಹೀರೋ ಧನುಷ್ ಅವರು ಬರ್ತಾರೆ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಮಾಹಿತಿ ಬರ್ತಾ ಇದೆ. ಯಾರಿಗೆ ರಿಕ್ವೆಸ್ಟ್ ಹೋಗಿದೆ, ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಬರ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಸೀಸನ್ 12 ಆರಂಭ ಆದಾಗಲೇ ನಿಖರವಾಗಿ ಗೊತ್ತಾಗುತ್ತೆ. ನಾವೇನು ಒಂದು ಗೆಸ್ ಮಾಡಿ ಹೇಳ್ಬೋದಷ್ಟೇ. ನಿಮಗೆ ನಿಮ್ಮ ಫೇವರೇಟ್ ಯಾರಿದ್ದಾರೆ, ಯಾರು ಬರಬೇಕು, ನಾವು ಹೇಳಿರುವಂತ ಲಿಸ್ಟ್ ಅಲ್ಲಿ ಯಾರು ಬರಬಾರ್ದು, ಯಾರು ಬರಬೇಕು, ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಸದ್ಯಕ್ಕೆ ಇಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಒಂದಿಷ್ಟು ಫಿಲ್ಟರ್ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೀವಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.